ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿದೆ ಮಾರ್ಚ್ 19, 2025. ಇಡೀ ಜಗತ್ತೇ ಕಾತುರದಿಂದ ಎದುರು ನೋಡುತ್ತಿತ್ತು ಈ ಒಂದು ದಿನಕ್ಕಾಗಿ. ಅಂತರಿಕ್ಷ ವಿಜ್ಞಾನದಲ್ಲಿ ಇದೊಂದು ಹೊಸ ಅಧ್ಯಾಯವಾಗಿದೆ. ವೀಕ್ಷಕರೇ ನಮಸ್ಕಾರ, MTH ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುಳಾ. ಅಂದು ಜೂನ್ 5, 2024 ಭಾರತ ಮೂಲದ ಸುನಿತಾ ವಿಲಿಯಮ್ಸ್ ಮತ್ತು ಅಮೆರಿಕದ ಬುಚ್ ವಿಲ್ಮೋರ್ ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಗಗನನೌಕೆಯಲ್ಲಿ ISS ನತ್ತ ಪ್ರಯಾಣ ಬೆಳೆಸಿದ್ರು. 8 ದಿನಗಳ ಒಂದು ಸಣ್ಣ ಸಂಶೋಧನೆಯ ನಂತರ ಅವರು ಭೂಮಿಗೆ ಮರಳಬೇಕಿತ್ತು. ಆದರೆ ಗಗನನೌಕೆಯಲ್ಲಿ ಆದಂತಹ ತಾಂತ್ರಿಕ ದೋಷದಿಂದ ಅವರು ಅಲ್ಲಿಂದ ಮರಳಲು ಸಾಧ್ಯವಾಗಲೇ ಇಲ್ಲ. 1 ವಾರ, 1 ತಿಂಗಳು, 3 ತಿಂಗಳು ಹೀಗೆ ದಿನಗಳು ಮುಂದುವರೆದು ಸುಮಾರು 9 ತಿಂಗಳುಗಳೇ ಕಳೆದವು. ಈ ಇಬ್ಬರು ಗಗನಯಾತ್ರಿಗಳು ಸುರಕ್ಷಿತವಾಗಿ ಭೂಮಿಗೆ ಮರಳುತ್ತಾರೋ ಇಲ್ಲವೋ ಅಂತಕ್ಕಂತಹ ಒಂದು ಸಂಶಯವನ್ನೇ ಮೂಡಿಸಿಬಿಟ್ಟಿತ್ತು ಇಡೀ ಜಗತ್ತಿನಲ್ಲಿ. ಆದರೆ ಇದೀಗ ಒಂದು ಸಂತಸದ ಸುದ್ದಿ. 9 ತಿಂಗಳಿಗೂ ಹೆಚ್ಚು ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಂತಹ ಈ ಗಗನಯಾತ್ರಿಗಳು ಸುರಕ್ಷಿತವಾಗಿ ಭೂಮಿಗೆ ತಲುಪಿದ್ದಾರೆ. ಈ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ನಿಮಗೆ ರೀಚ್ ಆಗೋ ತರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಅಂತರಿಕ್ಷ ಅಧ್ಯಾಯದ ಹೊಸ ಅವಿಸ್ಮರಣೀಯ ಅಧ್ಯಾಯವನ್ನ ತಿಳಿದುಕೊಳ್ಳೋಣ ಬನ್ನಿ. 2024ರಲ್ಲಿ ತಮ್ಮ ಸಂಶೋಧನೆಯನ್ನ ಮುಗಿಸಿ ಇನ್ನೇನು ಹಿಂತಿರುಗಬೇಕು ಎನ್ನುವಾಗ ಎದುರಾದಂತಹ ಪ್ರಮುಖ ಸಮಸ್ಯೆ ಅಂದ್ರೆ ಪ್ರಪೋಲ್ಷನ್ ಸಿಸ್ಟಮ್ನಲ್ಲಿ ಆದಂತಹ ಈಲಿಯಂ ಲೀಕೇಜ್. ಇದರಿಂದ ಅವರು ಸುರಕ್ಷಿತವಾಗಿ ಭೂಮಿಗೆ ಹಿಂತಿರುಗಲು ಸಾಧ್ಯವಿಲ್ಲ ಎಂದು ಮೂಲಗಳು ಅವರಿಗೆ ತಿಳಿಸಿದ್ದವು. ಹೀಗಾಗಿ 286 ದಿನಗಳ ಕಾಲ ಅವರು ಬಾಹ್ಯಾಕಾಶದಲ್ಲಿ ಸಿಲುಕಿದ್ರು. ಹೀಗೆ ಬಾಹ್ಯಾಕಾಶದಲ್ಲಿ ಸಿಲುಕಿದಂತಹ ಈ ಇಬ್ಬರು ಗಗನಯಾನಿಗಳನ್ನ ಕರೆತರಲು ನಾಸಾದ ಕ್ರೂ 10 ಮಿಷನ್ ಅನ್ನ ಶುಕ್ರವಾರ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿತ್ತು. ಕ್ರೂ ಡ್ರ್ಯಾಗನ್ ಹೆಸರಿನ ಗಗನನೌಕೆಯನ್ನ ಹೊತ್ತುಕೊಂಡು ಇಲಾನ್ ಮಸ್ಕ್ ಮಾಲೀಕತ್ವದ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್ ಕೆನಡಿ ಸ್ಪೇಸ್ ಸೆಂಟರ್ನಿಂದ ಸ್ಥಳೀಯ ಕಾಲಮಾನ ಶುಕ್ರವಾರ ರಾತ್ರಿ 7:03ಕ್ಕೆ ನಭಕ್ಕೆ ಚಿಮ್ಮಿತ್ತು. ಈ ಒಂದು ಗಗನನೌಕೆಯ ಮೂಲಕ ನಾಸಾದ ಹ್ಯಾನ್ ಮೆಕ್ಲೇನ್ ಮತ್ತು ನಿಕೋಲ್ ಹೈಯರ್ಸ್, ಜಪಾನ್ನ ತಕುಯಾ ಒನಿಶಿ ಹಾಗೂ ರಷ್ಯಾದ ಕಿರಿಲ್ ಪೆಸ್ಕೋವ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ತಲುಪಿದರು. ನಿಗದಿತ ವೇಳಾಪಟ್ಟಿಯಂತೆ ಈ ಒಂದು ಗಗನನೌಕೆಯಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನ ಕರೆತರುವ ಜೊತೆಗೆ ISS ನಲ್ಲಿರುವ ನಿಕ್ ಹೇಗ್ ಮತ್ತು ಅಲೆಕ್ಸಾಂಡರ್ ಗೋಬರ್ನೋವ್ ಅವರನ್ನು ಕೂಡ ಕರೆತರುವ ಉದ್ದೇಶವನ್ನ ಹೊಂದಿತ್ತು. ಅನ್ಡಾಕ್ ಪ್ರಕ್ರಿಯೆ ವಿಡಿಯೋವನ್ನ ನಾಸಾ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದು, ಬಾಹ್ಯಾಕಾಶ ನೌಕೆ ಡ್ರ್ಯಾಗನ್ ಪ್ರವೇಶಿಸುವ ಮುನ್ನ ಗಗನಯಾತ್ರಿಗಳು ಫೋಟೋಗೆ ಪೋಸ್ ಕೂಡ ನೀಡಿದ್ರು. ಮಾರ್ಚ್ 18 ಬೆಳಿಗ್ಗೆ 10:35 ಸುಮಾರಿಗೆ ಬಾಹ್ಯಾಕಾಶ ನಿಲ್ದಾಣದಿಂದ ಬಾಹ್ಯಾಕಾಶ ನೌಕೆ ಡ್ರ್ಯಾಗನ್ ಬೇರ್ಪಟ್ಟಿದ್ದು, ಬುಧವಾರ ಅಂದರೆ ಮಾರ್ಚ್ 19ನೇ ತಾರೀಕು ಬೆಳಗಿನ ಜಾವ ಸುಮಾರು 3:27ಕ್ಕೆ ಭೂಮಿಗೆ ತಲುಪಿದೆ. ಸುಮಾರು 17 ಗಂಟೆಗಳ ಈ ಒಂದು ಪ್ರಯಾಣ ಸುಖಕರವಾಗಿ ಸುರಕ್ಷಿತವಾಗಿ ಇರಲೆಂದು ಇಡೀ ಜಗತ್ತೇ ಪ್ರಾರ್ಥಿಸಿತ್ತು. ಸುಮಾರು 9 ತಿಂಗಳಿಂದ ISS ನಲ್ಲಿ ಸಿಲುಕಿಕೊಂಡಿದ್ದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು 3:27ರ ಸುಮಾರಿಗೆ ಫ್ಲೋರಿಡಾ ಕರಾವಳಿಯಲ್ಲಿ ಇಳಿದಿದ್ದು ಅಂತರಿಕ್ಷ ವಿಜ್ಞಾನದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಶುರು ಮಾಡಿದೆ. 17 ಗಂಟೆಗಳ ಈ ಒಂದು ಪ್ರಯಾಣದ ಪ್ರಕ್ರಿಯೆ ಪೂರ್ಣಗೊಂಡಿದ್ದೇ ತಡ ಎಲ್ಲೆಡೆ ಸಂತಸ ಮೂಡಿದೆ. ಹಾಗೂ ಎಲಾನ್ ಮಸ್ಕ್ ಅವರ ಈ ಒಂದು ಯಶಸ್ಸಿನ ಆಪರೇಷನ್ಗಾಗಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಗಗನಯಾನಿಗಳು ಧರೆಗೆ ಮುಟ್ಟುವ ಸ್ಥಳವಾದ ಫ್ಲೋರಿಡಾದ ಕಡಲ ತೀರದ ಹವಾಮಾನ ಸ್ಥಿತಿಯನ್ನ ತಂತ್ರಜ್ಞರು ಪರಿಶೀಲನೆ ಮಾಡಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗದೆ ಸುಸೂತ್ರವಾಗಿ ಈ ಒಂದು ಪ್ರಕ್ರಿಯೆ ಯಶಸ್ವಿಯಾಗಿದೆ.